ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಭಾನುವಾರ ಲಾಗ್ ಹೇಗಿದೆ ಅಂತ ನೋಡಿ ಹೇಳಿ. ಇದು ಗರ್ಭಗುಡಿದು ವಿಡಿಯೋ ಮಾಡಿರೋದು. ಹೇಗಿದೆ ನೋಡಿ. ಸ್ವಾಮಿಗೆ ಎಲ್ಲ ಥರ ದೇವರು ಇಟ್ಟಿದ್ದಾರೆ ನಮ್ಮ ತಂದೆಯವರು. ಎಲ್ಲ ದೇವ್ರಿಗೂ ಅಲಂಕಾರ ತುಂಬ ಚೆನ್ನಾಗಿ ಮಾಡ್ತಾರೆ. ಅದೇ ನಮ್ಮ ತಂದೆಯವರ ಇನ್ನೊಬ್ಬರು ಎರಡನೇ ಗುಡಪ್ಪ ಅಂತ ಹೇಳ್ತಾರೆ, ರಾಜಪ್ಪ ಅವರು. ಅವರೇ ಯಾವಾಗ್ಲೂ ಸ್ವಾಮಿಗೆ ಅಲಂಕಾರ ಮಾಡೋದು, ಅವ್ರಿಗೆಲ್ಲ ಅವರೇ ಮಾಡೋದು. ಇದೆಲ್ಲ ಯಾರ್ಯಾರು ತೊಗೊಂಡೋಗಿರ್ತಾರೆ, ಫೋಟೋ ಕೇಳಿರ್ತಾರೆ ಪೂಜೆ ಮಾಡೋಕ್ಕೆ ಮನೇಲಿ. ಅವ್ರು ಈಸ್ಕೊಂಡು ಹೋಗಿರ್ತಾರೆ ಫ್ರೆಂಡ್ಸ್. ಅವ್ರು ಪೂಜೆ ಮಾಡ್ಕೊಂಡು ಬಂದು ಇನ್ನೂ ಅದನ್ನು ಕಟ್ಟಿಲ್ಲ, ಹಾಗೆ ಇಟ್ಟಿದ್ದಾರೆ. ಅವ್ರು ಪೂಜೆ ಮಾಡಿ ಇಟ್ಟಿರೋದೆಲ್ಲ ಹಾಗೆ ಇಟ್ಟಿದ್ದಾರೆ. ಅದೆಲ್ಲ ಸೋಮವಾರ ಎಲ್ಲ ಅವರು ಕಟ್ಕೊಳ್ತಾರೆ. ಈಗ ಪೂಜೆ ಸ್ಟಾರ್ಟ್ ಆಗ್ತಾಯಿದೆ, ಅನ್ನದಾನ ಸ್ಟಾರ್ಟ್ ಆಗ್ತಾಯಿದೆ ಫ್ರೆಂಡ್ಸ್. ಈಗ ಎಲ್ಲರಿಗೂ ಅನೌನ್ಸ್ಮೆಂಟ್ ಎಲ್ಲ ಮಾಡ್ತಾಯಿದ್ದಾರೆ. ಎಲ್ಲ ಕಡೆಯೂ ಹೋಗಿದ್ದಾರೆ. ಅನೌನ್ಸ್ಮೆಂಟ್ ಹೋಗಿಲ್ಲ ಅಂತ ನಮ್ಮ ತಂದೆ ಇಲ್ಲಿ ಕೋಪ ಮಾಡ್ಕೊಂಡು ಬಂದು ಕೂತಿದ್ದಾರೆ. ಇವರೇ ಅನೌನ್ಸ್ಮೆಂಟ್ಗೆ ಹೋಗೋದು, ಸುರೇಂದ್ರ ಅವರು ಅಂತ. ಅವರು ಹೋಗ್ತಾರೆ ಈಗ ಅನೌನ್ಸ್ಮೆಂಟ್ಗೆ. ಫುಲ್ ಕಂಪ್ಲೀಟ್ ಮನೆ ನೋಡಿ ಹೀಗಿರುತ್ತೆ ನಮ್ಮ ಮನೆ. ಹೂವಿನ ಅಲಂಕಾರದಲ್ಲಿ ಮುಚ್ಚೋಗಿದೆ ನಮ್ಮ ತಂದೆಯವ್ರ ಮನೆ. ಇಲ್ಲೇ ನಾವು ರೋಡ್ ಹತ್ರ, ಇದು ನಮ್ಮ ಸರ್ಕಲ್. ಇದು ಆ ಸರ್ಕಲ್ ಫುಲ್ಲು ನಮ್ಮ ತಂದೆಯವರು ಸ್ಟೇಜ್ ಹಾಕ್ಬಿಟ್ಟಿರ್ತಾರೆ ಜನಗಳು ಕೂರೋಕ್ಕೆ, ಊಟ ಮಾಡೋಕ್ಕೆ ಅಂತ. ಅವತ್ತು ಬೆಳಗ್ಗೆ ಚಿತ್ರಾನ್ನ ಮಾಡಿದರು. ಎಲ್ಲ ಟಿಫನ್ ತಿಂದ್ಕೊಂಡು ಬರೋರೆಲ್ಲರೂ ತಿಂತಾಯಿದ್ರು ಚಿತ್ರಾನ್ನನ. ತುಂಬ ಖುಷಿಯಾಗ್ತಿತ್ತು. ಎಲ್ಲರಿಗೂ ನಮ್ಮ ತಂದೆ ಮಾಡ್ತಾರೆ ಪಾಪ. ಇಂಥವ್ರಿಗೆ ಮಾಡಲ್ಲ ಅಂತ ಹೇಳಲ್ಲ, ಯಾರೇ ಬಂದರೂ ನೋಡಿ ಕಳಿಸ್ತಾರೆ. ಯಾವತ್ತೂ ನಮ್ಮ ತಂದೆ ಮನೆಗೆ ಬಂದವರು ಹಸ್ಕೊಂಡು ಹೋಗಿದ್ದಾರೆ ಅನ್ನೋದು ಇತಿಹಾಸದಲ್ಲೇ ಇಲ್ಲ ನಮ್ಮ ತಂದೆಯವರ ಇತಿಹಾಸದಲ್ಲಿ. ನೋಡಿ ಇನ್ನೂ ಹೋಗಿಲ್ಲ ಅಂತ ಕೂತಿದ್ದಾರೆ ಅನೌನ್ಸ್ಮೆಂಟ್ಗೆ. ಇನ್ನೇನು ಹೋಗ್ತಾರೆ ಅನಿಸುತ್ತೆ ಅನೌನ್ಸ್ಮೆಂಟ್ಗೆ. ಅವರೇ ಸುರೇಂದ್ರ ಅವರು ಅಂತ ಹೇಳಿದ್ನಲ್ಲ, ಅಲ್ಲಿ ಕೂತಿದ್ದಾರೆ ನೋಡಿ, ಅವರೇನೆ. ಇದು ನಾನು ಸ್ಯಾರಿ ತೊಗೊಂಡಿದ್ನಲ್ಲ, ಅದು ಫೋಟೋಸ್ ಹಾಕೋಕ್ಕಾಗಿರಲಿಲ್ಲ, ಅದನ್ನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಚೆನ್ನಾಗಿದೆಯಾ ಫ್ರೆಂಡ್ಸ್? ಇದು ಬ್ಲೌಸ್ ತೊಗೊಂಡಿದ್ನಲ್ಲ, ಅದಕ್ಕೆ ಇದು ಮ್ಯಾಚ್ ಮಾಡಿಕೊಂಡೆ. ಇದು ನಾನು ನನ್ನ ಮಗಳು ಹೇಗಿದ್ದೀವಿ, ಚೆನ್ನಾಗಿದ್ದೀವಿ. ಊಟಕ್ಕೆ ಹೋಗ್ತಾ ಇದ್ದಾರೆ ಎಲ್ಲರೂ ಜನಗಳು. ತುಂಬ ರಶ್ಶು. ನಾವು ಊಟ ಮಾಡೋ 5 ಗಂಟೆ ಆಯಿತು. 5 ಗಂಟೆ ಆದ್ರೂ ಅಷ್ಟು ರಶ್ ಇದ್ದಾರೆ ಜನ. ತುಂಬ ಅಂದರೆ ತುಂಬಾ ರಶ್ ಇದ್ದರು. 5,000 ಜನ ಬಂದು ಊಟ ಮಾಡಿರೋದು ನಮ್ಮ ತಂದೆ ಅವರ ಮನೇಲಿ. ಎಷ್ಟು ಜನ ಅಂದರೆ ನೋಡಿ, ಜನ ಸಾಗರ. ನೋಡೋಕ್ಕೆ ಆಗ್ತಾಯಿಲ್ಲ. ಎಲ್ಲಿಂದ ಎಲ್ಲಿಗೆ ಹೋದ್ರೂ ಫುಲ್ ಜನನೇ ಕಾಣಿಸ್ತಾ ಇದ್ದಾರೆ. ಊಟ ಮಾಡ್ತಾಯಿದ್ದಾರೆ ಪಾಪ. ಇವರು ಗುಡ್ಡಪ್ಪವ್ರು ಇಲ್ಲೇ ಕೂತಿರ್ತಾರೆ. ಈ ಬೋಸಿ ಇದೆಯಲ್ಲ, ನಾವು ಒಬ್ಬರು ಕೂತ್ಕೊಂಡ್ರೆ ಕಾಣೋದೇ ಇಲ್ಲ, ಅಷ್ಟು ದೊಡ್ಡ ಪಾತ್ರೆ ಅದು. ಅದರಲ್ಲಿ ರೈಸ್ ಮಾಡಿರೋದು. ಎಷ್ಟು ಇರ್ಬೋದು ಅಂದರೆ ಸುಮಾರು ಆ ಥರ ಪಾತ್ರೆಯಲ್ಲಿ 4 ಪಾತ್ರೆ ರೈಸ್ ಮಾಡಿದ್ದು. ಇದೇನು ಅಂತ ಅಂದರೆ, ಈಗ ಭಟ್ರು ಇದ್ರು ನೋಡಿ, ಅವರೆಲ್ಲ ಅಡುಗೆ ಎಲ್ಲ ಮಾಡಿದ್ರಲ್ಲ, ಅವರಿಗೆ ನಾವು ಇನ್ನೂ ಪೇಮೆಂಟ್ ಮಾಡಿರಲಿಲ್ಲ. ಅದನ್ನು ಮಾಡ್ತಾಯಿದ್ದಾರೆ ನಮ್ಮ ತಂದೆಯವರು. ಅದಕ್ಕೆ ಅವ್ರನ್ನ ಕರೆದು ಕೂರಿಸಿ ಎಲೆ ಅಡಿಕೆ ಹಣ್ಣುಗಳು ಎಲ್ಲ ಇಟ್ಟು ನಮ್ಮ ತಂದೆಯವ್ರು ಕೊಡ್ತಾರೆ. ಅದನ್ನು ತುಂಬ ವರ್ಷದಿಂದ ಪಾಲಿಸ್ಕೊಂಡು ಬಂದಿದ್ದಾರೆ. ಈಗ ನಮ್ಮ ತಂದೆಯವರು 31ನೇ ವರ್ಷ ಇದು ಮಾಡ್ತಾ ಇರೋದು ಸ್ವಾಮಿ ಸೇವೆ. ಎಲ್ಲರೂ ಸೇರ್ಕೋತಾರೆ ಫ್ರೆಂಡ್ಸ್. ನಮ್ಮ ತಂದೆ ಒಬ್ಬರೇ ಮಾಡ್ತಾರೆ ಅಂತ ನಾನು ಹೇಳಲ್ಲ. ಇಲ್ಲಿದ್ದಾರಲ್ಲ ನೋಡಿ, ಇವರೇ ರಾಜಪ್ಪ ಅವರು. ಇವರು ನಮ್ಮ ಅಪ್ಪನಿಗೆ ಬಲಗೈ ಬಂಟ. ಇವರಿಲ್ಲ ಅಂದರೆ ನಮ್ಮ ತಂದೆಗೆ ಕೈ ಕಾಲೇ ಆಡೋದಿಲ್ಲ. ಅವರೇ ಎಲ್ಲ ಮಾಡೋದು, ಪ್ರತಿಯೊಂದು ಅವರೇನೆ. ಫಸ್ಟ್ ಏನಂದರೆ ನಮ್ಮ ತಂದೆ, ಸೆಕೆಂಡ್ ರಾಜಪ್ಪ ಅವರು, ಮತ್ತು ಇನ್ನು ಬಾಕಿಯವ್ರು ಇರ್ತಾರೆ, ಮಲ್ಲೇಶಣ್ಣ ಮಹೇಶಣ್ಣ, ಅವರೆಲ್ಲರೂ ಇರೋದ್ರಿಂದನೇ ನಮ್ಮದೊಂದು ದೇವಸ್ಥಾನ ಅಂತ ಒಂದು ಹೆಸ್ರು ಆಗ್ತಾಯಿದೆ. ನಾವಿರೋ ಏರಿಯಾದಲ್ಲಿ ನಮ್ಮ ತಂದೆ ಹೆಸರು ಎಲ್ಲೇ ಹೇಳಿದ್ರು ನಮಗೆ ಕರೆದು ಕೂರಿಸಿ ಒಂದು ಲೋಟ ನೀರು ಕೊಡ್ತಾರೆ ಫ್ರೆಂಡ್ಸ್. ಅಷ್ಟೇ ಸಾಕು ನಮಗೆ, ಇನ್ನೇನು ಬೇಡ. ಗುಡಪ್ಪವ್ರ ಮಕ್ಕಳು ಅಂದರೆ ಸಾಕು, ಒಂದು ಬೆಲೆ ಇದೆ. ಆ ಬೆಲೆನ ನಾವು ಉಳಿಸ್ಕೊಂಡು ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ನಮ್ಮ ವೀಡಿಯೋಗೆ ಲೈಕ್ ಮಾಡಿ ಫ್ರೆಂಡ್ಸ್. ಯಾಕೆ ನನ್ನ ವೀಡಿಯೋ ಮಾಡೋದು ಇಷ್ಟ ಆಗ್ತಾ ಇಲ್ವಾ ಏನು ಅಂತನಾರ ಹೇಳಿ
ಕಮೆಂಟ್ ಮಾಡಿ, ಈ ಥರ ಇದೆ ಇದನ್ನು ಸರಿ ಮಾಡ್ಕೊಳ್ಳಿ, ಈ ಥರ ಇದು ಮಾಡಿ ಅಂತನಾರ ಏನಾರ ಹೇಳಿ. ಲೈಕ್ಸ್ ಬರ್ತಾ ಇಲ್ಲ, ಫ್ರೆಂಡ್ಸ್ ಆಗ್ತಾಯಿಲ್ಲ ನಂಗೆ ಯಾರೂ. ಅದರಿಂದ ನಮಗೆ ಬೇಜಾರಾಗುತ್ತೆ. ಏನಾರ ಒಂಚೂರು ಚೆನ್ನಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಖುಷಿ ಆಗುತ್ತೆ ಅಲ್ವಾ ವೀಡಿಯೋಸ್ ಮಾಡೋಕ್ಕೂ. ಯಾಕೆ ನಾನು ಮಾಡೋ ವೀಡಿಯೋಸಲ್ಲಿ ಸ್ಟೋರಿ ಏನೂ ಇಲ್ವಾ, ತಾಯಿ ಮಗಳ ಸ್ಟೋರಿ ಅಂತ ಹೇಳ್ತಾ ಇದ್ದೀನಿ. ಮುಂದೆ ಇದೆ ಫ್ರೆಂಡ್ಸ್, ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ತಾಯಿ ಮಗಳ ಸ್ಟೋರಿ ಖಂಡಿತ ಹೇಳ್ತೀನಿ. ಸ್ಟೋರಿ ತುಂಬ ಇದೆ. ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.